ಹೈ ಡಿಯರ್ಸ್, ಇವತ್ತು ನಮ್ಮ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಬಿಸಿಬೇಳೆ ಬಾತ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಹಾಗೆ ಇದು ಒನ್ ಪಾಟ್ ರೆಸಿಪಿ ಥರನೂ ಇರುತ್ತೆ. ನೀವು ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಯಾವ ಟೈಮಲ್ಲಿ ಬೇಕಾದರೂ ಮಾಡ್ಕೋಬೋದು. ಮೊದಲನೇದಾಗಿ ಬಿಸಿಬೇಳೆ ಬಾತ್ಗೆ ಮುಖ್ಯವಾಗಿ ಬೇಕಾಗಿರೋದೆ ಅಕ್ಕಿ ಮತ್ತು ಬೇಳೆ. ಇದರಲ್ಲಿ ಪ್ರಮಾಣ ಹೇಳೋದಾದರೆ 1 ಕಪ್ಪಷ್ಟು ಅಕ್ಕಿ, 3/4 ಕಪ್ಪಷ್ಟು ಬೇಳೆ ತೊಗೋಬೋದು, ಅಥವಾ ಸಮ ಪ್ರಮಾಣದಲ್ಲೂ ನೀವು ಹಾಕ್ಕೋಬೋದು. ಎರಡನ್ನೂ ಚೆನ್ನಾಗಿ ತೊಳೆದು ಕುಕ್ಕರಲ್ಲಿ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಕಟ್ ಮಾಡಿರೋಂಥ ಕ್ಯಾರೆಟ್, ಸ್ವಲ್ಪ ಹೆಸರು ಕಾಳನ್ನು ನಾನು ಇಲ್ಲಿ ಮೊಳಕೆ ಬರೆಸಿರೋದನ್ನು ಉಪಯೋಗಿಸ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ಸಣ್ಣ ಕಪ್ಪಷ್ಟು ಕಡಲೆ ಬೀಜ, ಇದು ಒಣಗಿರುವಂಥ ಕಡಲೆ ಬೀಜ ತೊಳೆದು ಬಿಟ್ಟು ಹಾಕಿದ್ದೀನಿ. ಆನಂತರ ಸ್ವಲ್ಪ ಟೊಮೆಟೊ, ಒಂದು ಆಲೂಗಡ್ಡೆ ಹಾಕಿದ್ದೀನಿ. ಇನ್ನೂ ತರಕಾರಿಗಳನ್ನು ನೀವು ಇದಕ್ಕೆ ಬೇಕಾದಷ್ಟು ಹಾಕ್ಕೋಬೋದು. ಅಂದರೆ ಬೀನ್ಸ್ ಹಾಕ್ಕೋಬೋದು, ಮತ್ತು ಕಾಲಿಫ್ಲವರ್ ಹಾಕ್ಕೋಬೋದು. ಹಾಗೆ ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 4 ಕಪ್ಪಷ್ಟು ನೀರು ಹಾಕಿದ್ದೀನಿ. ನಾವು ಇದಕ್ಕೆ ಸ್ವಲ್ಪ ನೀರು ಜಾಸ್ತಿ ಹಾಕಿನೇ ಬೇಯಿಸ್ಕೋಬೇಕು. ಸ್ವಲ್ಪ ನುಣ್ಣಗೆ ಆಗೋ ಹಾಗೆ ಒಂದು 3 ರಿಂದ 4 ವಿಜಿಲ್ ಕೂಗಿಸ್ಕೊಳ್ಳೋಣ. ಸೊ ತರಕಾರಿ, ಅಕ್ಕಿ, ಬೇಳೆ ಇದೆಲ್ಲ ಒಟ್ಟಿಗೆ ಬೆಂದಾಗಲೇ ಅದಕ್ಕೆ ರುಚಿ ಜಾಸ್ತಿ. ಆನಂತರ ನಾವು ಇದಕ್ಕೆ ಬಿಸಿಬೇಳೆಬಾತ್ ಪೌಡರ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಕುಕ್ಕರ್ ಕೂಗೋಷ್ಟರಲ್ಲಿ ನಾವು ಇದಕ್ಕೆ ಬೇಕಾಗಿರುವಂಥ ಹುಳಿ ಮತ್ತು ಖಾರ ಎರಡನ್ನೂ ಮಿಕ್ಸ್ ಮಾಡಿ ರೆಡಿ ಮಾಡ್ಕೊಳ್ಳೋಣ. ಒಂದು ಸಣ್ಣ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ರಸ ತೆಗೆದು ಇಟ್ಕೊಂಡಿದ್ದೀನಿ. ಇದಕ್ಕೇ ನಾವು ಬಿಸಿಬೇಳೆಬಾತ್ ಪೌಡರ್ನ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಯಾವುದೇ ಬ್ರ್ಯಾಂಡ್ ಆದರೂ ಉಪಯೋಗಿಸ್ಕೋಬೋದು, ಅಥವಾ ಹೋಮ್ ಮೇಡ್ ಬಿಸಿಬೇಳೆಬಾತ್ ಪೌಡರ್ ಇದ್ರೂ ಕೂಡ ಹಾಕ್ಕೋಬೋದು. ಸುಮಾರು 2 ಟೇಬಲ್ ಸ್ಪೂನಷ್ಟು ಬಿಸಿಬೇಳೆಬಾತ್ ಪೌಡರ್ನ ಈ ಹುಣಸೆ ರಸ ಜೊತೆಗೆ ಗಂಟಿಲ್ದಂಗೆ ಕಲಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 4 ವಿಸಿಲ್ ಅಷ್ಟರಲ್ಲಿ ಅಕ್ಕಿ, ಬೇಳೆ, ತರಕಾರಿ ಎಲ್ಲ ಚೆನ್ನಾಗಿ ಹೊಂದ್ಕೊಂಡು ಬೆಂದಿದೆ. ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋಂಥ ಹುಣಸೆ ರಸ ಮತ್ತು ಬೇಳೆಬಾತ್ ಪೌಡರ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಟೈಮಲ್ಲಿ ನಾನು ಮತ್ತೆ ಸ್ಟವ್ ಆನ್ ಮಾಡಿದ್ದೀನಿ. ಇದೆಲ್ಲ ಹೊಂದ್ಕೊಳ್ಳೋದಕ್ಕೆ ಇನ್ನೊಂದು 2 ನಿಮಿಷ ಕುದಿಸ್ಕೋಬೇಕು. ಸೊ ಉಪ್ಪು, ಹುಳಿ, ಇದನ್ನೆಲ್ಲ ಖಾರ ಎಲ್ಲ ಟೇಸ್ಟ್ ಚೆಕ್ ಮಾಡಿಕೊಂಡು ನಮ್ಗೆ ಏನಾರು ಕಮ್ಮಿ ಇದ್ರೂ ಇವಾಗ ಹಾಕ್ಕೋಬೋದು. ಬೇಳೆ ಎಲ್ಲ ಹಾಕಿರೋದ್ರಿಂದ ಆರಿದ ಮೇಲೆ ಗಟ್ಟಿ ಆಗುತ್ತೆ. ಹಾಗಾಗಿ ಇನ್ನೊಂದು ಸ್ವಲ್ಪ ನೀರು ಹಾಕಿ ಈ ರೀತಿ ತೆಳ್ಳಗೆ ರೆಡಿ ಮಾಡ್ಕೊಳ್ಳೋಣ. ಸೌಟಲ್ಲಿ ಹೀಗೆ ತಿರುಗಿಸ್ತಾ ಹೋದರೆ ಅನ್ನ, ಬೇಳೆ ಚೆನ್ನಾಗಿ ಹೊಂದ್ಕೊಂಡಿರೋದು ಉಪ್ಪು ಖಾರ ಜೊತೆಗೆ ಮಿಕ್ಸ್ ಆಗುತ್ತೆ. ಈ ರೀತಿ ಕನ್ಸಿಸ್ಟೆನ್ಸಿ ಇರಬೇಕು. ಇನ್ನೊಂದು 2 ಕುದಿ ಸಣ್ಣ ಊರಿನಲ್ಲಿ ಕುದಿಸ್ಕೊಂಡ ನಂತರ ಲಾಸ್ಟಲ್ಲಿ ಇದಕ್ಕೆ ಒಗ್ಗರಣೆ ಹಾಕೋಣ. ನಾನು ಈ ಲಿಡ್ಡನ್ನು ಸುಮ್ಮನೆ ಮೇಲ್ಗಡೆ ಹೀಗೆ ಮುಚ್ಚಿ ಬಿಡ್ತಾ ಇದ್ದೀನಿ. ಅದು ಸ್ವಲ್ಪ ಕುದಿ ಬಂದ ನಂತರ ನಾವು ಇದಕ್ಕೆ ಮೇಲಿಂದ ಒಗ್ಗರಣೆ ಹಾಕ್ತಾ ಇದ್ದೀನಿ. ಒಗ್ಗರಣೆ ನಾವು ತುಪ್ಪದ ಒಗ್ಗರಣೆನೇ ಹಾಕ್ಕೋಬೇಕು ಇದಕ್ಕೆ. ಆವಾಗಲೇ ಇನ್ನೊಂದು ಒಳ್ಳೆ ಘಮ, ರುಚಿ ಇರುತ್ತೆ. ತುಪ್ಪದ ಒಗ್ಗರಣೆ ಮಾಡುವಾಗ ಸ್ವಲ್ಪ ಸಾಸಿವೆ, ಕರಿಬೇವು, ಒಣಮೆಣಸಿನ್ಕಾಯಿ, ಗೋಡಂಬಿ ಇದನ್ನೆಲ್ಲ ಹಾಕ್ಕೋಬೋದು. ನಾನು ಇಲ್ಲಿ ಕಡಲೆ ಬೀಜ ಹಾಕಿರೋದ್ರಿಂದ ಗೋಡಂಬಿ ನಾನಿಲ್ಲಿ ಸ್ಕಿಪ್ ಮಾಡಿದ್ದೀನಿ. ಒಗ್ಗರಣೆ ಮಾಡುವಂಥ ಸಮಯದಲ್ಲಿ ತುಪ್ಪದಲ್ಲಿ ಸ್ವಲ್ಪ ಕ್ಯಾಪ್ಸಿಕಮನ್ನು ಸಣ್ಣದಾಗಿ ಕಟ್ ಮಾಡಿ ಹುರಿದು ಇದಕ್ಕೆ ಲಾಸ್ಟಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಬಿಸಿಬೇಳೆಬಾತ್ ತಿನ್ನುವಾಗ ಅಲ್ಲಲ್ಲಿ ನಮಗೆ ಕ್ರಂಚಿಯಾಗಿ ಕ್ಯಾಪ್ಸಿಕಮ್ ಸಿಗುತ್ತೆ. ಅದು ತುಂಬ ಚೆನ್ನಾಗಿರುತ್ತೆ. ಹಾಗೆ ಆ ಕ್ಯಾಪ್ಸಿಕಮ್ ಘಮನೂ ತುಂಬ ಚೆನ್ನಾಗಿರುತ್ತೆ. ಕ್ಯಾಪ್ಸಿಕಮ್ ಇಷ್ಟಪಡೋರು ಈ ಟೈಮಲ್ಲಿ ನೀವು ತುಪ್ಪದಲ್ಲಿ ಕ್ಯಾಪ್ಸಿಕಮ್ನ ಹುರಿದುಬಿಟ್ಟು ಕೂಡ ಮಿಕ್ಸ್ ಮಾಡ್ಕೋಬೋದು. ಸೊ ಇದನ್ನು ಸರ್ವ್ ಮಾಡುವಾಗ ಬೂಂದಿ, ರಾಯ್ತ ಅಥವಾ ಚಿಪ್ಸ್ ಜೊತೆಗೆ ಸರ್ವ್ ಮಾಡ್ಬೋದು. ರುಚಿಯಾಗಿರುವಂಥ ನಮ್ಮ ಕರ್ನಾಟಕ ಸ್ಪೆಷಲ್ ರೆಸಿಪಿ ಬಿಸಿಬೇಳೆಬಾತ್ ರೆಡಿಯಾಗಿದೆ.